ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಕಡಲೆಬೇಳೆ ಫ್ರೈ ಅಥವಾ ದಾಲ್ ನಮ್ಕಿನ ಯಾವ ರೀತಿ ಮಾಡೋದಂತ ನೋಡೋಣ. ಈ ಥರ ಸ್ನ್ಯಾಕ್ಸ್ ಮಾಡಿಕೊಂಡು ನೀವು ಈವ್ನಿಂಗ್ ತಿಂದರೆ ತುಂಬಾ ಸೂಪರ್ ಆಗಿರುತ್ತೆ. ಮತ್ತು ಮಕ್ಕಳಿಗೂ ಕೂಡ ನೀವು ಇದನ್ನು ಮಾಡಿಕೊಡ್ಬೋದು. ಮಾಡೋದು ಕೂಡ ತುಂಬಾ ಈಸಿ. ನೋಡಿ, ನಾನಿಲ್ಲಿ ಕಡಲೆಬೇಳೆನ ತೊಳೆದ್ಬಿಟ್ಟು ನೆನೆಯೋಕ್ಕೆ ಇಡ್ತಾ ಇದ್ದೀನಿ. ಸೊ ಇದನ್ನು ಒಂದು 8ರಿಂದ 10 ಅವರ್ ನೆನೆಸ್ಬೇಕು. ಇಲ್ಲಾಂದರೆ ನೈಟ್ ನೆನೆ ಹಾಕ್ಬಿಟ್ಟು ನೀವು ಬೆಳಗ್ಗೆ ಮಾಡ್ಕೊಳ್ಬೋದು, ಇಲ್ಲ ಬೆಳಗ್ಗೆ ನೆನೆ ಹಾಕ್ಬಿಟ್ಟು ರಾತ್ರಿ ಮಾಡ್ಕೊಳ್ಬೋದು. ಇವಾಗ ನೀರಲ್ಲಿರೋದನ್ನು ಈ ಥರ ಕಡಲೆಬೇಳೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದನ್ನು ಒಣಗ್ಸೋಕ್ಕೆ ಹೋಗಬೇಡಿ. ಜಸ್ಟ್ ನೀವು ಯಾವುದಾದ್ರೂ ಒಂದು ಬಟ್ಟೆ ತಗೊಂಡು ನೀರನ್ನು ಒರೆಸ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ಫ್ಯಾನ್ ಗಾಳಿಗೆ ಒಂದು 10 ನಿಮಿಷ ಬಿಟ್ಟರೆ ಸಾಕು. ಜಾಸ್ತಿ ಏನಾದರೂ ಒಣಸ್ಕೊಂಡ್ರೆ ಕಡಲೆಬೇಳೆ ಫ್ರೈ ಚೆನ್ನಾಗಾಗಲ್ಲ. ಸೊ ನೀವೆಲ್ಲ ಹೊರಗಡೆ ತಿಂದಿರ್ತೀರಲ್ವ ಬೇಕ್ರಿಯಲ್ಲಿ, ಅಥವಾ ಆ ಥರ ಬರಬೇಕು ಅಂದರೆ ನೀವು ಇದನ್ನು ಜಾಸ್ತಿ ಒಣಗ್ಸೋಳಕ್ಕೆ ಹೋಗಬೇಡಿ. ಜಸ್ಟ್ ಇದು ಹಸಿ ಇರಬೇಕು, ಬಟ್ ನೀರು ಮಾತ್ರ ಟಚ್ ಆಗಬಾರ್ದು. ಜಸ್ಟ್ ಮೇಲ್ಗಡೆ ನೀರು ಹೋದರೆ ಸಾಕು. ಯಾವುದಾದ್ರೂ ಒಂದು ಕ್ಲಾತ್ ತೊಗೊಂಡು ನೀವು ಚೆನ್ನಾಗಿ ಒರೆಸ್ಕೊಂಬಿಡಿ ಸಾಕು. ನೋಡಿ, ನಾನು ಇವಾಗ ಒಂದು ಬಟ್ಟೆ ಮೇಲೆ ಹಾಕಿದ್ದೀನಿ ನೀರೆಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು. ಇವಾಗ ಅದೇ ಬಟ್ಟೆಯಿಂದ ಸೋಡಿ ಈ ಥರ ಮೇಲೆ ಎಲ್ಲ ಚೆನ್ನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಮತ್ತು ಯಾವುದಾದ್ರೂ ಒಂದು ಬೇರೆ ಬಟ್ಟೆ ತೊಗೊಂಡು ಕೂಡ ನೀವು ಇದನ್ನು ನೀರನ್ನೆಲ್ಲ ಒರೆಸ್ಕೊಂಡ್ರೆ ಸಾಕು. ಇವಾಗ ನೋಡಿ, ನೀರನ್ನೆಲ್ಲ ನಾನು ತೆಗೆದಿಟ್ಕೊಂಡಿದ್ದೀನಿ. ಸೊ ನೀರೆಲ್ಲ ಹೋಗೋವರೆಗೂ ಒಂದು 10 ನಿಮಿಷ ಫ್ಯಾನ್ ಗಾಳಿಗೆ ಇಟ್ಬಿಡಿ, ಹಾಗೆ ಬಿಟ್ಟರೆ ಸಾಕು. ಇವಾಗ ನಾನು ನೀಟಾಗಿ ಎಲ್ಲನೂ ಫ್ಯಾನ್ ಗಾಳಿಗೆ ಒಣಗಿಸ್ಕೊಂಡು ಬಂದಿದ್ದೀನಿ. ಇವಾಗ ಈ ಕಡೆ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನೋಡಿ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಡೈರೆಕ್ಟಾಗಿ ನೀವೇನಾದರೂ ಹಾಗೆ ಎಣ್ಣೆಗೆ ಹಾಕ್ಬಿಟ್ರೆ ಎಣ್ಣೆ ಎಲ್ಲ ಉಕ್ಕಿ ಹೊರಗಡೆ ಬಂದುಬಿಡುತ್ತೆ. ಸೊ ಇದನ್ನೇನು ಮಾಡಿ ಅಂದರೆ ಈ ಥರ ಜರಡಿ ಇರೋ ಸ್ಪೂನು ಅಥವಾ ಈ ಥರ ಹಪ್ಪಳ ಎಲ್ಲ ಕರಿತೀವಲ್ವ, ಆ ಥರದ್ದು ತೊಗೊಂಡು ಅದರೊಳಗಡೆ ಈ ಕಡಲೆಬೇಳೆನ ಹಾಕ್ಕೊಂಡು ಇದನ್ನು ಈ ಥರ ಎಣ್ಣೆಯಲ್ಲಿ ಹೋಗಿ ಈ ಥರ ಇಟ್ಬಿಡಿ. ನಾನಿಲ್ಲಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ನೋಡಿ, ಹಾಕ್ಕೊಂಡ ತಕ್ಷಣ ಯಾವ ಥರ ಎಣ್ಣೆ ಎಲ್ಲ ಉಪ್ಪು ಬರ್ತಾಯಿದೆ ಅಲ್ವ. ಸೊ ಈ ಥರ ಬರಬಾರ್ದು ಅಂದರೆ ಸ್ವಲ್ಪನೇ ನೀವು ಹಾಕ್ಕೊಳ್ತಾ ಇದನ್ನು ಕರ್ಕೊಳ್ಬೇಕಾಗುತ್ತೆ. ಜಾಸ್ತಿ ಒಂದೇ ಸರಿ ಏನಾದರೂ ಹಾಕ್ಬಿಟ್ರೆ ಎಣ್ಣೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಹುಷಾರಾಗಿ ಮಾಡ್ಕೊಳ್ಬೇಕು. ಸೊ ಸ್ವಲ್ಪನೇ ಈ ಥರ ಜರಡಿ ಇರೋ ಒಂದು ಸ್ಪೂನ್ನ ತೊಗೊಂಡು ಈಗ ನೋಡಿ ಇದ್ರೊಳಗಡೆ ಹಾಕ್ಕೊಂಡು ಹಾಗೇ ಇಡ್ತಾ ಇದ್ದೀನಿ ಫ್ರೈ ಆಗೋಕ್ಕೆ. ಸೊ ಫ್ರೈ ಆದ ತಕ್ಷಣ ಮೇಲೆ ಎತ್ಕೊಂಡ್ಬಿಟ್ರೆ ಸಾಕು. ತೆಗಿಯೋಕ್ಕೂ ಕೂಡ ತುಂಬಾ ಈಸಿಯಾಗಿ ನಾವು ತೆಕ್ಕೊಳ್ಬೋದು. ಫಸ್ಟ್ ಟೈಮ್ ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಇವಾಗ ನೋಡಿ, ನಾನು ಇದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದೇನೆಂದರೆ ಐ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ, ಕ್ರಿಸ್ಪಿಯಾಗಿ ಬರಲ್ಲ. ಸೊ ಒಳಗಡೆ ಎಲ್ಲ ಸಾಫ್ಟ್ ಆಗೇ ಇರುತ್ತೆ, ಮೇಲೆ ಮಾತ್ರ ಕ್ರಿಸ್ಪಿ ಬರುತ್ತೆ. ನಿಮಗೆ ಫುಲ್ಲು ಹೊರಗಡೆ ಬೇಕ್ರಿಯಲ್ಲಿ ಸಿಗುತ್ತಲ್ವ ಅದೇ ಥರ ಕ್ರಿಸ್ಪಿಯಾಗಿರಬೇಕಂದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಫುಲ್ಲು ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಅದೇ ಏನಾದರೂ ಬೇಗ ಆಗಿಬಿಟ್ಟು ಬೇಗ ಫ್ರೈ ಮಾಡ್ಕೊಂಡ್ಬಿಟ್ರೆ ಕ್ರಿಸ್ಪಿಯಾಗಿ ಬರಲ್ಲ, ಒಳಗಡೆ ಎಲ್ಲ ಸಾಫ್ಟ್ ಆಗೇ ಇರುತ್ತೆ. ನೀವು ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಟೈಮ್ ಕೊಟ್ಟು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಬೇಕು, ಕಲರ್ ಚೇಂಜ್ ಆಗೋವರೆಗೂ. ನೋಡಿ, ನಾನು ನಿಧಾನವಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಇಟ್ಕೊಂಡೇ ಫ್ರೈ ಮಾಡಿಕೊಂಡ್ರೆ ಬೇಗ ತೆಗಿಬೋದು, ಮತ್ತು ಎಣ್ಣೆ ಕೂಡ ಉಕ್ಕಿ ಬರಲ್ಲ. ನೀವೇನಾದರೂ ಹಾಗೆ ಹಾಕ್ಬಿಟ್ರೆ ಫುಲ್ ಎಣ್ಣೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ನಾನು ನೋಡಿ ಕ್ರಿಸ್ಪಿ ಆಗೋವರೆಗೂ ನಿಧಾನವಾಗಿ ನೋಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಒಂದು ಸರಿ ಫ್ರೈ ಮಾಡಿ ಎಲ್ಲನೂ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಮತ್ತೊಂದು ಸರಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ತುಂಬಾ ಈಸಿಯಾಗಿ ನೀವು ಈ ಥರ ಸ್ನ್ಯಾಕ್ಸ್ ಮನೇಲಿ ಮಾಡಿ ಇಟ್ಕೊಂಡ್ರೆ ಯಾವಾಗಾದರೂ ತಿನ್ಬೋದು. ಹೊರಗಡೆ ತರೋ ಬದಲು ಈ ಥರ ಮನೇಲೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ನೋಡಿ, ಇವಾಗ ಇನ್ನೊಂದು ಸರಿ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಆವಾಗೆ ಫ್ರೈ ಮಾಡಿ ಇಟ್ಕೊಂಡಿರೋದು ಇದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರೆದ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ನೋಡಿ, ನಾನು ಎಲ್ಲನೂ ಕರೆದಿಟ್ಕೊಂಡಿದ್ದೀನಿ ನೋಡಿ. ಯಾವ ಥರ ಕಡಲೆಬೇಳೆ ಫ್ರೈ ಅಥವಾ ದಾಲ್ ನಮ್ಕಿನ್ನು ಹೊರಗಡೆ ಎಲ್ಲ ತಿಂದಿರ್ತೀರಲ್ವ ನೀವು, ಅದೇ ಟೇಸ್ಟ್ ಕೊಡುತ್ತೆ. ಇದಕ್ಕೆ ನಾನು ಒಂದು ಸ್ವಲ್ಪ ಮೇಲೆ ಕರಿಬೇವನ್ನ ಕರೆದು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಮಸಾಲ ಐಟಮ್ ಕೂಡ ಚಾಟ್ ಮಸಾಲ ಆ ಥರ ಕೂಡ ಹಾಕ್ಕೊಳ್ಬೋದು. ಇವಾಗ ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಇದನ್ನು ಒಂದು ಯಾವುದಾದ್ರೂ ಬಾಕ್ಸಲ್ಲಿ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು, ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ ನೋಡಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಸ್ಪೂನಿಂದ. ಮಾಡ್ಕೊಳ್ಳೋದು ತುಂಬಾ ಈಸಿ, ಬೇಗನೆ ಮಾಡ್ಕೊಳ್ಬೋದು, ಸಖತ್ತಾಗಿರುತ್ತೆ ಟೇಸ್ಟ್ ಕೂಡ. ಯಾವಾಗಾದರೂ ಈವ್ನಿಂಗ್ ಟೀ ಟೈಮ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ. ನೋಡಿದ್ರಲ್ವ, ನಾವು ಯಾವ ಥರ ಮಾಡೋದಂತ ತೋರಿಸ್ಕೊಟ್ಟಿದ್ದೇನೆ ನೋಡಿ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಸೇಮ್ ಬೇಕ್ರಿಯಲ್ಲಿ ಸಿಗುತ್ತಲ್ವ ಅದೇ ಥರನೇ ಬಂದಿದೆ. ಇವಾಗ ಇದು ಕ್ರಿಸ್ಪಿ ಆಗಿದೆ ಇಲ್ವಾ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ನೋಡಿ, ಸೌಂಡ್ ನೋಡ್ತಾ ಇದ್ರೇ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು.
ನೋಡಿದ್ರಲ್ವ, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಯಾವುದೇ ಒಂದು ರೆಸಿಪಿ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಿಸ್ ಮಾಡದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.